ಅವ್ವ ಕಣ್ಣು ನಮ್ ಜೀವ ಕಣ್ಣು. ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಬ್ಯಾಡ್ ಬಾಯ್ ಪ್ರಶಾಂತ್. ಮೊದಲನೇದಾಗಿ ಸಮಸ್ತ ಕರ್ನಾಟಕ ಜನತೆಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಏನಪ್ಪ ಏನೋ ರಾಜ್ಯೋತ್ಸವ ಹಬ್ಬ ಅಂತವನೇ ಅಂತ ಅನ್ಕೊಂತ ಇದ್ರ? ಬೇರೆಯವ್ರಿಗೆ ಅದು ರಾಜ್ಯೋತ್ಸವ, ಆದ್ರೆ ಕನ್ನಡಿಗರಿಗೆ ಇದು ಹಬ್ಬನೇ. ಸೂಪರ್ ಆಗಿ ಹೇಳಿದೆ. ಈ ವಿಶೇಷ ದಿನದಂದು ಒಂದು ವಿಶೇಷವಾದ ಜಾಗಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ಅದ್ಭುತಕರವಾದ ಒಂದು ಸ್ಥಳ, ಒಂದು ಪವಾಡ ನಡೆದಿರುವಂಥ ಸ್ಥಳ. ಯಾವುದದು ಅದ್ಭುತವಾದ ಸ್ಥಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇರಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವಿಷ್ಟೇ ಅಲ್ಲ, ನಮ್ಮ ಜೊತೆ ನಮ್ಮ ಬಾಸು ಬಂದಿದ್ದಾರೆ. ಸೊ ಇವ್ರಿಗೆ ಆ್ಯಕ್ಚುಲಿ ಹುಷಾರಿಲ್ಲ, ಆದರೂ ನಮ್ಮ ಜೊತೆ ಬರ್ತಾವ್ರೆ. ಇಂಥ ಒಂದು ತ್ಯಾಗಕ್ಕೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಸೊ ಫ್ರೆಂಡ್ಸ್, ನಾನಿವತ್ತು ಹರಿಹರದ ಬೆಸಿಲಿಕಾ ಚರ್ಚ್, ಅಂದರೆ ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ಹೆಲ್ತ್ ಚರ್ಚ್ಗೆ ಹೋಗ್ತಿದ್ದೀನಿ. ಅದು ತುಂಬ ಪವಾಡ ಇರುವಂಥ, ತುಂಬ ಅದ್ಭುತ ನಡೆದಂಥ ಒಂದು ಚರ್ಚು. ಇದಕ್ಕೆ ಮುಂಚೆನೂ ಹೋಗಿದೆ, ಬಟ್ ವ್ಲಾಗ್ ಮಾಡಿರಲಿಲ್ಲ. ನನಗೆ ಗೊತ್ತು ನೀವೆಲ್ಲ ನೋಡೋಕ್ಕೆ ಕಾಯ್ತಾ ಇದ್ದೀರಾ ಅಂತ. ವರಿ ಮಾಡ್ಕೋಬೇಡಿ, ಇನ್ನೇನು ಕೆಲವೇ ಕಿಲೋಮೀಟ್ರ್ ದೂರಗಳಷ್ಟಿದ್ದೀವಿ. ಅಲ್ಲಿವರೆಗೂ ನನ್ನ ಜೊತೆ ನೀವು ಸೈಟ್ ಸೀಯಿಂಗ್ ನೋಡ್ತಾ ಇದ್ದೀವಿ. ಏನು ಮಾದು? ಇಬ್ಬಿ. ಫ್ರೆಂಡ್ಸ್, ಇದೇನಂತ ಗೊತ್ತಾಯ್ತಾ? ಇದನ್ನ ಇಬ್ಬಿ ಅಂತೀವಿ ನಾವು. ಕಂಗ್ರ್ಯಾಚುಲೇಷನ್ ಬ್ರದರ್, ನಿಮಗೆ ಹೊಸ ಹೆಸರು ಸಿಕ್ಕಿದೆ, ಇಬ್ಬಿ ಅಂತ. ಥ್ಯಾಂಕ್ ಯು. ಸೊ ಕೊನೆಗೂ ಇಲ್ಲಿ ಬಂದು ರೀಚ್ ಆದ್ವಿ. ಆದರೆ ಮ್ಯಾಟ್ರ್ ಏನಪ್ಪ ಅಂದರೆ, ಇಲ್ಲಿ ಬಲಿಪೂಜೆ ಇರಲ್ವಂತೆ, ಸಾಯಂಕಾಲ ಇರುತ್ತಂತೆ. ಹಾಗಾಗಿ ನಾವು ಇನ್ನೊಂದು ಚರ್ಚ್ಗೆ ಹೋಗ್ಬೇಕಾಗತ್ತೆ. ಬನ್ನಿ ಅಲ್ಲೋಗೋಣ. ಆ್ಯಕ್ಚುಲಿ ನಾವು ಮೇನ್ ದೇವಸ್ಥಾನ ಹೋಗ್ಬೇಕಾಯ್ತು, ಮಾಸಕ್ಕೆ ಟೈಮ್ ಆಗಿದೆ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಬನ್ನಿ ಫಸ್ಟು ಚರ್ಚ್ಗೆ ಹೋಗೋಣ. ಕೃತಜ್ಞತಾರ್ಪಣೆ. ಹರಿಹರದ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನಿಮ್ಮ ಇತರರಿಗೆ ಉದ್ಧಾರ. ಸೊ ನಮ್ಮ ಪೂಜೆ ವಿಧಿವಿಧಾನದಲ್ಲಿ ಬಂದು ಬೈಬಲ್ ಓದೋದಿರುತ್ತೆ. ಅದು ನಮ್ಮ ತಾಯಿಯವರು ಇಲ್ಲಿ ಓದಿದ್ರು. ಸೊ ನಾನು ಮುಂದಿನ ವ್ಲಾಗಲ್ಲಿ ನಮ್ಮ ಚರ್ಚಲ್ಲಿ ಪೂಜೆ ಹೇಗೆ ನಡೆಯುತ್ತೆ, ಏನೇನು ವಿಧಿವಿಧಾನ, ಅದಕ್ಕೇನು ಅರ್ಥ ಏನು ಅಂತ ನಾನೆಲ್ಲ ತಿಳಿಸ್ಕೊಡ್ತೀನಿ. ಇದು ಪೂಜೆ ಮುಗಿದ ಮೇಲೆ ಇಲ್ಲಿ ಎಲ್ಲರ ತಲೆ ಮೇಲೂ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಫಾದರು. ನಾನು ನಮ್ಮ ತಂದೆನೂ ಆಶೀರ್ವಾದ ತಗೊಂಡ್ವಿ. ಸೊ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ಒಂದು ಹ್ಯಾಪಿ ನ್ಯೂಸ್ ಏನಂದರೆ, ನಮ್ಮ ಆ್ಯರೋ ಬಸ್ ಅವರು ಮೊಟ್ಟೆ ಹೊಡಿಸಿ ಶಿವಾಜಿ ಮೂವಿ ರಜನಿ ಸ್ಟೈಲಲ್ಲಿ ಇದ್ರಂತೆ. ಬನ್ನಿ ನೋಡೋಣ. ಬಾಸ್ ಮೊಟ್ಟೆ ಬಾಸ್. ಸೊ ಇವಾಗ ನೀವು ನೋಡಿದ್ರಲ್ಲ ಚರ್ಚು, ಅದ್ರ ಒಳಗಡೆ ಇದು ಒನ್ ಆಫ್ ದ ಮೇನ್ ಪಾರ್ಟ್. ಏನಂದರೆ ಬನ್ನಿ, ಇಲ್ಲೇ ಇರೋದು ಮಿರಾಕಲ್ ಥಿಂಗು. ಅದು ಮುಂದೆ ಬನ್ನಿ. ಇದು ನೋಡ್ತಾ ಇದ್ದೀರಾ, ಯಾರೋ ಒಬ್ಬರು ಒಂದು ಬ್ರಾಹ್ಮಣ ವ್ಯಕ್ತಿ ದೇವ್ರ ತಾಯಿ ಸ್ಟ್ಯಾಚು ಇಟ್ಕೊಂಡಿರೋ ಥರ ಒಂದು ಪೇಂಟು. ಇದೇನಂದರೆ, ಒಬ್ಬ ಬ್ರಾಹ್ಮಣನಿಗೆ ಕೆರೆಯಲ್ಲಿ ಮುಳುಗುವಾಗ ಒಂದು ದೇವ್ರ ತಾಯಿ ಸ್ಟ್ಯಾಚು ಸಿಕ್ತು. ತೇಲ್ತಾ ಇರೋ ಸ್ಟ್ಯಾಚುನ ಹಿಡ್ಕೊಂಡು ಅವರು ಪ್ರಾಣ ಉಳಿಸ್ಕೊಂಡ್ರು. ಅದೇ ಇದು ಅದ್ಭುತ. ಇದು ನೋಡ್ತಾ ಇದ್ದೀರಾ, ಇಲ್ಲಿ ಆ್ಯಕ್ಚುಲಿ ನಮ್ಮ ಬಾಸ್ ನಿಂತಿದ್ದಾರೆ. ಅವ್ರನ್ನ ಇಗ್ನೋರ್ ಮಾಡಿಬಿಡಿ, ಇದು ಅವ್ರದ್ದು ಸಮಾಧಿ. ಇದೊಂದು ಫೋಕಸ್ ಮಾಡಿದ್ರು. ಇದು ಆ್ಯಕ್ಚುಲಿ ಅವ್ರಿಗೆ ದೇವ್ರ ತಾಯಿ ಕನಸಲ್ಲಿ ಕಾಣಿಸ್ಕೊಂಡು ಸತ್ಯಮ್ಮ ಅಂತ ಒಂದು ಹೊಸ ರೂಪದಲ್ಲಿ ಅವರು ಕಾಣಿಸ್ಕೊತಾರೆ. ಇದ್ರದ್ದು ಸ್ಟೋರಿ ಆಮೇಲೆ ಮೈನ್ ಚರ್ಚ್ಗೆ ಹೋದ್ಮೇಲೆ ಹೇಳ್ತೀನಿ.
ಮತ್ತೊಂದು ಸತಿ ನೋಡ್ಕೊಬಿಡಿ. ಈಗ ನೀವು ನೋಡ್ತಿರೋದು ಇದು ಕಾಣಿಕೆ ಹುಂಡಿ. ಇಲ್ಲಿ ಬರೋ ಭಕ್ತಾದಿಗಳು ಅವರು ಮನಸ್ಸಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಕಾಣಿಕೆ ನೀಡ್ಬೋದು. ಒಂದೊಂದು ಚರ್ಚಲ್ಲಿ ಒಂದೊಂದು ಥರ ಡಿಸೈನ್ ಮಾಡಿರ್ತಾರೆ. ಇದು ಸಖತ್ ಲೇಟ್ ಆಗಿಬಿಡ್ತು ಸ್ವಲ್ಪ. ಆ ಚರ್ಚ್ಗೆ ಹೋಗಿ ಬರೋಷ್ಟರಲ್ಲಿ ಇಲ್ಲಿ ಬಂದಿದ್ದ ಟೈಮ್ ಆಗಿಬಿಟ್ಟಿತ್ತು. ಸೊ ಅಲ್ಲಿ ಪೂಜೆ ನೋಡಿಕೊಂಡು ಇಲ್ಲಿ ಬಂದಿದ್ದೀವಿ. ವ್ಲಾಗ್ ಕಂಟಿನ್ಯೂ ಮಾಡೋ ಮುಂಚೆ ಇಲ್ಲೊಂದು ಅನ್ಬಾಕ್ಸ್ ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ. ನಮ್ಮ ಬಾಸ್ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಹೊಸ ಸ್ಟೆಪ್ನ ಸ್ಟಾರ್ಟ್ ಮಾಡೋ ಮುಂಚೆ ಇದನ್ನ ನಮ್ಮ ಬಾಸ್ ಕೈಯಲ್ಲೇ ಅನ್ಬಾಕ್ಸ್ ಮಾಡಿಸೋಣ ಅಂತ. ಹಾಂ, ಸೊ ರೆಡಿನಾ? ಇದು ಫಸ್ಟ್ ಇದು ಓಪನ್ ಮಾಡು. ಓಪನ್. ಇವ್ರ ಕೈಯಲ್ಲಿ ಆ ಬಾಕ್ಸ್ ಓಪನ್ ಮಾಡಿಸೋಷ್ಟರಲ್ಲಿ ನಾನು ಪಟ್ಟು ಪಾಡಿದೆ ದೇವ್ರಿಗೆ ಗೊತ್ತು, ನೀವೇ ನೋಡಿ. ಅನ್ಬಾಕ್ಸ್ ಇವೆಂಟ್ಗೆ ಇಷ್ಟು ಜನ ಬರ್ತಾರೆ ಅನ್ಕೊಂಡೇ ಇರಲಿಲ್ಲ. ಮಹೇಂದ್ರ ಬಾಹುಬಲಿ. ಇವತ್ತು ನಮ್ದು ಒಂದು ಐಟಮ್ನ ಅನ್ಬಾಕ್ಸ್ ಮಾಡಿದ್ದಾರೆ ಮಿಸ್ಟರ್ ಆರನ್ ಅವರು. ಸೊ ಹಂಗೋ ಹಿಂಗೋ ಮಾಡಿ ಹೆಂಗೋ ಅನ್ಬಾಕ್ಸ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಯಿತು. ಸಕ್ಸಸ್ ಆಗಿ ನಡೆಸ್ಕೊಟ್ರು ಆರನ್ ಅವರು. ಅವ್ರಿಗೆ ಇನ್ನೊಂದು ಕಡೆ ಪ್ರೋಗ್ರಾಮ್ ಇತ್ತು ಅಂತ ಎಸ್ಕೇಪ್ ಆಗ್ಬಿಟ್ರು. ಸೊ ಫ್ರೆಂಡ್ಸ್, ಅನ್ಬಾಕ್ಸ್ ಆಯಿತು. ಇವಾಗ ಲಂಚ್ ಮಾಡೋಣ ಅಂತ. ಬ್ಯಾಟ್ರಿ ಬೇರೆ ಲೋ ಆಗಿಬಿಟ್ಟಿದೆ, ಸ್ವಲ್ಪ ಚಾರ್ಜ್ಗೆ ಹಾಕಿ ಕಂಟಿನ್ಯೂ ಮಾಡೋಣ. ಸೊ ನೋಡಿ, ಇದೇ ಹರಿಹರ ಚರ್ಚು. ಯಾರ್ಯಾರು ನೋಡಿಲ್ಲ ಅಂದ್ರೆ ನೋಡ್ಕೊಬಿಡಿ. ಇದರಿಂದ ಒಂದು ಮಿರಾಕಲ್ ಸ್ಟೋರಿನೇ ಇದೆ. ಸೊ ಆ ಸ್ಟೋರಿ ಹೀಗಿದೆ. ಸೊ ಆನ್ಲೈನಲ್ಲಿ ಹೇಳ್ಬಿಡ್ತೀನಿ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಇರ್ತಾನೆ. ಅವರೊಂದು ಬಡ ಕುಟುಂಬ. ಅವನೊಂದಿನ ಇಲ್ಲಿ ಪಕ್ಕದಲ್ಲೇ ಇರೋದು ತುಂಗಭದ್ರಾ ನದಿ. ಆ ನದಿಲಿ ಸಂಧ್ಯಾ ವಂದನೆ ಮಾಡುವಾಗ ಸುಳಿಲಿ ಸಿಕ್ಕಾಕೊಂಡು ಇನ್ನೇನು ಅವ್ರ ಮುಳುಗಿ ಅವ್ರ ಪ್ರಾಣನೇ ಹೋಯ್ತು ಅನ್ನೋ ಟೈಮಲ್ಲಿ ಇದ್ದಕ್ಕಿದ್ದ ಹಾಗೆ ದೇವ್ರ ತಾಯಿ ಪ್ರತಿಮೆ ಅವ್ರ ಕೈಗೆ ಸಿಗುತ್ತೆ. ಅದು ಅವ್ರನ್ನ ಕಾಪಾಡಿ ದಡಕ್ಕೆ ಕರ್ಕೊಬಂದ್ಬಿಡುತ್ತೆ. ಅವ್ರ ಮೇಲಿನ ಭಕ್ತಿಗೆ ಅವ್ರ ಮನೇಲಿ ಆ ಪ್ರತಿಮೆನ ತಗೊಬಂದಿಡ್ತಾರೆ. ಮಕ್ಕಳಿಗೆ ಗೊತ್ತಿರಲ್ಲ, ಅದನ್ನ ಇಟ್ಕೊಂಡು ಆಟ ಆಡ್ತಿರ್ತಾರೆ. ಸೊ ಆಗ ಮಕ್ಕಳಿಗೆ ಒಬ್ಬರಿಗೆ ಹೊಟ್ಟೆ ಉರಿ ಸಮಥಿಂಗ್, ಕೆಲವ್ರಿಗೆ ಇಚ್ಚಿಂಗು ಆ ಥರ ಏನೋ ಆಗುವಾಗ ಬ್ರಾಹ್ಮಣ ವ್ಯಕ್ತಿಗೆ ಕನ್ಸಲ್ಲಿ ಬಂದು ಹೇಳ್ತಾರಂತೆ, ನಾನು ಸತ್ಯಮ್ಮ ಅಂತ, ಈ ಊರಿನಲ್ಲಿ ನನಗೋಸ್ಕರ ಒಂದು ದೇವಾಲಯ ಕಟ್ಟಿಸಿ ಅಂತ. ಅಲ್ಲಿವರೆಗೂ ಅವರು ಆ ಪ್ರತಿಮೆನ ಮರದಲ್ಲಿಟ್ಟು ಪೂಜೆ ಮಾಡ್ತಾ ಇರುವಾಗ ಒಂದು ಫಾದರು ಇದನ್ನ ನಾನು ಕೊಡಿ ಚಿತ್ರದುರ್ಗಕ್ಕೆ ತೊಗೊಂಡೋಗ್ತೀನಿ, ಅಲ್ಲಿ ಚರ್ಚ್ ಕಟ್ಟಿಸ್ತೀನಿ ಅಂದಾಗ, ಅಲ್ಲೆಲ್ಲ ಯಾಕೆ ನಮ್ಮ ಮನೆಯೇ ನಾವು ದಾನವಾಗಿ ಕೊಡ್ತೀವಿ, ಇಲ್ಲೇ ಕಟ್ಟಿ ಅಂದಾಗ ಆಗ ಫಾದರ್ಗೆ ಖುಷಿಯಾಗಿ ಅವನ ಆಸೆಯಂತೆ ಆ ಬ್ರಾಹ್ಮಣನ ಮನೆ ಜಾಗದಲ್ಲೇ ಚರ್ಚ್ ಕಟ್ತಾರೆ. ಇದೇ ಆ ಚರ್ಚು. ಈಗ ರಿನೋವೇಟ್ ಮಾಡಿದ್ದಾರೆ. ಮತ್ತು ಇದಕ್ಕೆ ದರ್ಶನ ದೇಗುಲ ಅಂತಲೂ ಹೇಳ್ತಾರೆ. ಆಮೇಲೆ 2019 ಅಧಿಕೃತವಾಗಿ ಇದು ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ಹೆಲ್ತ್ ಅಂತ ಅನೌನ್ಸ್ ಆಗುತ್ತೆ. ಸೊ ಇದು ಹಿಸ್ಟರಿ ಇಲ್ಲಿದು. ಇದ್ರದ್ದು ಇನ್ನೂ ಡೀಟೇಲ್ ಬೇಕಂದರೆ ನಾನು ನನ್ನ ಬಯೋದಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ನೋಡಿ. ನಿಮಗೆ ಸಂಪೂರ್ಣ ಒಂದು ಮೂವಿನೇ ಇದೆ ಅದ್ರ ಬಗ್ಗೆ. ಸೊ ಬನ್ನಿ, ಇಲ್ಲಿ ಹರಕೆ ತೀರಿಸ್ತಾರಲ್ಲ ಅಲ್ಲಿ ಹೋಗೋಣ. ಇದೇ ಅದು ಹರಕೆ ತೀರಿಸೋ ಜಾಗ. ನೀವು ನನ್ನ ಪ್ರೀವಿಯಸ್ ವೆಲ್ಲಂಗಾಣಿ ವ್ಲಾಗ್ ನೋಡಿರ್ತೀರ, ಅಲ್ಲೂ ಒಂದಷ್ಟು ಹರಕೆ ತೀರಿಸೋ ಥರ ಇತ್ತು. ಇಲ್ಲಿ ಈ ಥರ ಇದೆ. ಸೊ ನಂದು ಒಂದು ಹರಕೆ ಇತ್ತು. ಹರಕೆ ತೀರಿಸಿ ಅದರದ್ದು ಏನೇನು ಫಾರ್ಮಾಲಿಟೀಸ್ ಇದೆ ಎಲ್ಲ ಮುಗಿಸಿ, ಹಾಗೆ ಅದೇ ತಾಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಈ ವಿಡಿಯೋ ನೋಡ್ತಾ ಇರೋರಿಗೆ, ಪ್ರಪಂಚದಲ್ಲಿ ಕಷ್ಟದಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡೆ.
ಈಗ ನೋಡ್ತಾ ಇರೋದು ನೀವು ದೇವಾಲಯ, ಅದು ಮುಂಭಾಗ ನೀವಾಗಲೇ ನೋಡಿದ್ದು, ಆ ಕಡೆ ಕ್ಲೋಸ್ ಮಾಡಿದರು. ಸೊ ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ಬನ್ನಿ ಒಳಗೋಗೋಣ. ಫ್ರೆಂಡ್ಸ್, ಆಗಲೇ ನಿಮಗೆ ಸ್ಟೋರಿ ಹೇಳಿದ್ನಲ್ಲ, ನೀರಲ್ಲಿ ಸಿಕ್ಕಿದ್ದ ಸ್ಟ್ಯಾಚುನೇ ಇದು ನೀವು ನೋಡ್ತಿರೋದು. ಮರದಲ್ಲಿಟ್ಟು ಫಸ್ಟು ಪೂಜೆ ಮಾಡ್ತಿದ್ರು. ಇದು ಅವ್ರ ಫ್ಯಾಮಿಲಿ ಸಾಂಕೇತಿಕವಾಗಿ ಈ ಸ್ಟ್ಯಾಚು ಮಾಡಿರೋದು ನೋಡಿ. ಇದೇ ಸ್ಟ್ಯಾಚುನೇ ನದಿ ನೀರಲ್ಲಿ ಸಿಕ್ಕಿದ್ದು. ಆಗಲೇ ವಿಡಿಯೋದಲ್ಲಿ ನೋಡಿದ್ರಲ್ಲ, ಮರದಲ್ಲಿಟ್ಟು ಪೂಜೆ ಮಾಡ್ತಾಯಿರ್ತಾರೆ. ಆಮೇಲೆ ಒಬ್ಬರು ಫಾದರ್ ಬಂದು ಈ ಸ್ಟ್ಯಾಚುನ ಕೊಡಿ, ನಾನು ತೊಗೊಂಡೋಗ್ತೀನಿ, ಚರ್ಚ್ ಕಟ್ಟಿಸ್ತೀನಿ ಅಂದಾಗ ಹೇಳ್ತಾರಲ್ಲ, ಆ ಸೀನಲ್ಲಿ ನೋಡಿದ್ರಲ್ಲ, ಅದನ್ನೇ ಇಲ್ಲಿ ಸ್ಟ್ಯಾಚು ಥರ ಮಾಡಿರೋದು. ಈಗ ಇಲ್ಲಿ ಇನ್ನೊಂದು ಜೀಸಸ್ದು ಕ್ರಾಸ್ದು ಸ್ಟ್ಯಾಚು ಅಂತ ತೋರಿಸ್ತೀನಿ ನೋಡಿ. ಇದ್ರದ್ದು ಒಂದು ಮಿರಾಕಲ್ ಇದೆ. ಈಗ ಅರ್ಲಿ 2025 ನಡೆದಿದ್ದು. ಸೊ ಫ್ರೆಂಡ್ಸ್, ನೀವೀಗ ನೋಡ್ತಿದ್ರಲ್ಲ ಈ ಸ್ಟ್ಯಾಚು, ಇದು ಈಗ ರೀಸೆಂಟು ಫೆಬ್ರವರಿಲಿ ಒಂದು ಬೂದಿ ಬುಧವಾರ ಅಂತ ಒಂದು ನಮ್ಮದು ಇದು ನಡೆಯುತ್ತೆ, ಲೈಕ್ ಈಸ್ಟರ್ ಮುಂಚೆ. ಸೊ ಆಗ ಈ ಕ್ರಾಸ್ ಏನಿದೆ, ಇದು ಒಂದು ಐಸ್ ಓಪನ್ ಆಯಿತಂತೆ. ಅದ್ರದ್ದೊಂದು ವಿಡಿಯೋ ಹಾಕ್ತೀನಿ ನೋಡಿ. ನೀವು ನೋಡ್ತಾ ಇದ್ದೀರಾ, ಇದೆ ಅದು ಕ್ರಾಸು. ಆ ವಿಡಿಯೋದಲ್ಲಿ ನೀವು ನೋಡಿದ್ದು. ನಿಮಗೂ ಯಾರಿಗಾದರೂ ಏನಾದರೂ ಬೇಡಿಕೆ ಪ್ರಾರ್ಥನೆ ಇದ್ದರೆ ಈ ಮೂಲಕನೇ ಬೇಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ಅದು ಚರ್ಚ್ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನನಗೆ ಗೊತ್ತಿಲ್ದಿರ ಒಂದು ಸರ್ಪ್ರೈಸ್ ಇತ್ತು. ಏನಂದರೆ, ಆ್ಯಕ್ಚುಲಿ ನಾನು ಬರೋದು ನನಗೆ ಕನ್ಫರ್ಮ್ ಇಲ್ಲ, ಆದರೂ ಇಲ್ಲೆಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ ನೋಡಿ. ಸೊ ಹಾಗೆ ಟ್ರಾವೆಲ್ ಮಾಡಿ ಸುಸ್ತಾಗಿ ಕಾಫೀಸ್ ಮತ್ತು ಸ್ನ್ಯಾಕ್ಸ್ಗೆ ಒಂದು ರೆಸ್ಟೋರೆಂಟ್ ಬಂದ್ವಿ. ಹಾಗೆ ಹೆಂಗೂ ಪ್ಲೇಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಕೆಲವೊಂದು ಸತಿ ದೊಡ್ಡವ್ರು ಹೇಳ್ತಾರೆ, ಕೆಲವೊಂದು ಸತಿ ನಾವು ಮಕ್ಕಳ ಥರನೇ ಆಗ್ಬಿಡ್ಬೇಕಂತೆ. ಅವಾಗ ಮೈ, ಮನಸ್ಸು, ತಲೆ ಎಲ್ಲನೂ ಕಾಮ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಂತಾರೆ. ನನಗೂ ಒಂದೊಂದು ಸತಿ ಅನಿಸ್ಬಿಡುತ್ತೆ, ಈ ದೊಡ್ಡವ್ರ ಸಹವಾಸಕ್ಕಿಂತ ಚಿಕ್ಕ ಮಕ್ಕಳ ಸಹವಾಸಗಳು ಮಾಡಿದ್ರೇ ಚೆನ್ನಾಗಿರುತ್ತಾ ಜೀವನ ಅಂತ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಮಕ್ಕಳ ಜೊತೆ ಇದ್ದಾಗ ನಮ್ಮ ಬಾಡಿ ಲ್ಯಾಂಗ್ವೇಜು ಎರಡೂ ಚೆನ್ನಾಗಿರುತ್ತೆ. ಏನಂತೀರ? ಇದು ಆಕ್ಚುಲಿ ಚೆನ್ನಾಗಿರೋದು. ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಸ್ನೇಹಿತರೆ, ಬಹಳ ದಿನಗಳಾದ್ಮೇಲೆ ಈ ಥರ ಜಾನಪದ ಗೀತೆಗಳನ್ನ ಕೇಳೋಕ್ಕೆ ಸಿಕ್ತು. ಬಹಳ ದಿನಗಳ ನಂತರ ಈ ಥರ ಫ್ಯಾಮಿಲಿ ಜೊತೆ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿದ್ದು. ಅದನ್ನೇ ಹೇಳೋದು, ನಾವು ಈ ಕೆಲಸದ ಒತ್ತಡದಲ್ಲಿ, ಸಮಸ್ಯೆಗಳ ಒತ್ತಡದಲ್ಲಿ ಈ ಚಿಕ್ಕ ಚಿಕ್ಕ ಖುಷಿಗಳನ್ನ ಎಂಜಾಯ್ ಮಾಡೋದನ್ನ ಮರ್ತೋಗ್ಬಿಟ್ಟಿರ್ತೀವಿ. ಹೊರಡೋ ಮುಂಚೆ ನಿಮಗೊಂದು ಸಣ್ಣ ಕಿವಿ ಮಾತು. ಕತ್ತಲಾದ್ಮೇಲೆ ಬೆಳಕು ಬರಲೇಬೇಕು. ರಾತ್ರಿಯ ಚಂದ್ರ ಹೋದ್ಮೇಲೆ ಬೆಳಗಿನ ಸೂರ್ಯ ಬರಲೇಬೇಕು. ಸೊ ಎಲ್ಲರ ಬಾಳಲ್ಲೂ ಆ ಬೆಳಕು ಬಂದೇ ಬರುತ್ತೆ. ಜಯದ ದರ್ಶನ ಆಗೇ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಶ್ರಮ ನೀವು ಪಡ್ತಾ ಇರಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಇದನ್ನು ನನ್ನ ಬಾಯಲ್ಲಿ ಕೇಳಿಸ್ಕೊಳ್ಳೋಕ್ಕಿಂತ ನಮ್ಮ ಬಾಸ್ ಬಾಯಲ್ಲಿ ಕೇಳಿಸ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅರ್ಥ ಆಯ್ತು ಅನ್ಸುತ್ತೆ. ಅಷ್ಟೇ.